ರುಸಿತ್ತು ಪಾರಂಗಲ್. ದೇವರು ಒಳ್ಳೆಯವರಂದೇಳಿ ರುಚಿಸಿ ನೋಡ್ರಿ. ನಾವು ಹಾಗೆ ತಲೆಗಳನ್ನು ಬಾಗಿಸೋಣ. ಒಂದೇ ಒಂದು ಕ್ಷಣ ನಾವು ಪ್ರಾರ್ಥಿಸೋಣ. ಕೃಪಾ ಸಂಪೂರ್ಣರು ಸರ್ವಶಕ್ತನಾದ ನನ್ನ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಇದುವರೆಗೂ ನಿಮ್ಮ ಕೃಪೆ ನಮ್ಮನ್ನು ಆವರಿಸಿಕೊಂಡಿರೋದಕ್ಕೋಸ್ಕರ ನಿನ್ನನ್ನು ಸ್ತುತಿಸ್ತೀನಿ, ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ವೇಳೆಯಲ್ಲಿ ಸಹ ನನ್ನನ್ನು ನಿನ್ನ ಕರಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ನಡೆಸ್ರಿ, ನಿಮ್ಮ ಚಿತ್ತವನ್ನೇ ನೆರವೇರಿಸ್ರಿ. ಸಕಲ ವಿಧವಾದ ಸ್ತುತಿಗನ್ನ ಮಾನ ಮಹಿಮೆಗಳು ನಿಮ್ಗೊಬ್ಬರಿಗೆ ಚಲಿಸ್ತಕ್ಕದಾಗಿ ಯೇಸುವಿನ ದಿವ್ಯನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಇಂದು ವೇದ ಅಧ್ಯಯನಕ್ಕೆ ಎಂದೇಳಿ ಆರಿಸಿಕೊಳ್ಳಲ್ಪಟ್ಟ ಭಾಗ ಕೀರ್ತನೆಗಳು 23 4ನೇ ವಾಕ್ಯ, ಸಂಗೀತಂ 23 4வது ವಸನಂ. ಕನ್ನಡದಲ್ಲಿ ಓದಿಮ್ಮ. ನಾನು ಕರಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದರಿಂದ ಕೇಡಿಗೆ ಎದುರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಈ ಭರವಸೆ ಉಂಟು? ನನ್ನ ಜೀವನದಲ್ಲಿ ಏನು ಬಂದರೂ ಸರಿ, ಏನು ನಡೀತಿದ್ರೂ ಸರಿ, ನಾನು ಯಾವುದಕ್ಕೂ ಏನು ಮಾಡೋದಿಲ್ಲ, ಭಯ ಪಡೋದಿಲ್ಲ ಅಂದೇಳಿ ಎಷ್ಟು ಜನ ಹೇಳ್ತೀರ? ನಿಜನಾ? ದೇವರು ನಿಮ್ಮ ಕರಗಳನ್ನು ನೋಡ್ತಾರೆ, ನಿಮ್ಮನ್ನು ಆಶೀರ್ವಾದಿಸಿದೆ. ಆಮೆನ್. ಇಲ್ಲಿ ದಾವೀದ ಭಕ್ತಿನ ಹೇಳ್ತಿದ್ದಾನೆ, ನಾನು ಕರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನೇನು ಮಾಡೋದಿಲ್ಲ, ಕೇಳಿಕೆ ಎದುರೋದಿಲ್ಲ. ಕಾರಣ ನೀವು ನನ್ನ ಹತ್ರ ಇದ್ದೀರಿ. ದೇವರು ನೀವು ನನ್ನ ಸಂಗಡ ಇದ್ದೀರಿ, ಅದರಿಂದ ನಾನು ಏನು ಮಾಡೋದಿಲ್ಲ, ಎದುರೋದಿಲ್ಲ. ನಮಗೆ ಯಾಕೆ ಹೆದರಿಕೆ ಬರುತ್ತೆ? ಏನು ಕಾರಣ? ಚಿಕ್ಕ ಚಿಕ್ಕ ವಿಷಯಗಳಕ್ಕೆಲ್ಲನೂ ನಾವೇನು ಮಾಡ್ತೀರಿ, ಹೆದರ್ಕೊಳ್ತೀರಿ. ಆದರೆ ಈ ಮನುಷ್ಯ ಹೇಳ್ತಾನೆ, ನಾನು ಯಾವುದನ್ನು ಕುರಿತು ಏನು ಮಾಡೋದಿಲ್ಲ, ಚಿಂತಿಸೋದಿಲ್ಲ, ಎದುರೋದಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ. ಏನು ಕಾರಣ? ಅಷ್ಟು ಧೈರ್ಯವಾಗಿ ದೃಢವಾಗಿ ದಾವೀದನು ಹೇಳೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಏನದು? ದೇವರ ಮೇಲೆ ಇದ್ದತಕ್ಕಂಥ ದೃಢ ನಂಬಿಕೆ. ದೃಢ ನಂಬಿಕೆ. ಆತನು ನನ್ನನ್ನು ಕೈ ಬಿಡೋದಿಲ್ಲ, ಏನೇ ನಡೆದ್ರೂ ಸರಿ ಕೈ ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥ ದೃಢ ನಂಬಿಕೆ. ಆ ನಂಬಿಕೆ ನಮ್ಮಲ್ಲಿ ಇದೆಯಾ? ಯೋಬನ ಜೀವನದಲ್ಲಿ ನೋಡ್ರೆ, ಯೋಬನು ದೇವರು ಎಲ್ಲವೂ ಸಹ ಯೋಬನಿಗೆ ಕೊಟ್ಟಿದ್ರು. ಸಕಲ ಐತಿ ಆತನಿಗೆ ಉಂಟು. ಅದು ಮಾತ್ರ ಇಲ್ಲ, ನಾವು 1ನೇ ಅಧ್ಯಾಯದಲ್ಲಿ ನೋಡ್ತಂತ ಹೇಳಿದ್ರೆ, ಸೈತಾನನು ದೇವ ಸಮೂಹದಲ್ಲಿ ಹೇಳ್ತಾನೆ, ನಿನ್ನನ್ನು ಅವನು ಸುಮ್ಮನೆ ಪ್ರೀತಿಸ್ತಿಲ್ಲ, ನೀನು ಅವನಿಗೆಲ್ಲವನ್ನೂ ಸಹ ಕೊಟ್ಟಿದ್ಯಾ. ಅದು ಮಾತ್ರ ಇಲ್ಲದೆ ಅವನ ಕುಟುಂಬಕ್ಕೆ ನಿನ್ನ ಕರದಲ್ಲಿ ಏನು ಮಾಡಿದ್ಯಾ, ಬೇಲಿ ಹಾಕಿದ್ಯಾ ಅಂತ ಹೇಳ್ತಾನೆ. ಆ ಯೋಬನು ಎಲ್ಲವನ್ನೂ ಸಹ ಕಳೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ? ಮೊದಲನೇ ವಾಕ್ಯದಲ್ಲಿ 20ನೇ ವಾಕ್ಯದಲ್ಲಿ ನೀವು ನೋಡ್ತಂತ ಹೇಳಿದ್ರೆ, ಅಲ್ಲಿ ದೇವ್ರು ಕೊಟ್ಟರು, ದೇವ್ರು ತೆಗೆದುಕೊಂಡ್ರು, ದೇವ್ರಿಗೆ ನಾಮಕ್ಕೆ ಸ್ತೋತ್ರ ಅಂದೇಳಿ ಹೇಳ್ತಾನೆ. ಅದೇ ವ್ಯಕ್ತಿ ನೀವು 3ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದ್ರಿ. ಯೋಬು ಕನ್ನಡದಲ್ಲಿ ಓದಿಮ್ಮ. ಕತ್ತಲೆಯು ಘೋರಾಂಧಕಾರವು ಅದನ್ನು ವಶ ಮಾಡಿಕೊಳ್ಳಲಿ, ಮೋಡವು ಅದನ್ನು ಕವಿಯಲಿ, ಹಗಲನ್ನು ಮುಚ್ಚಿಕೊಳ್ಳುವ ಮುಪ್ಪು ಅದನ್ನು ಎದುರಿಸಲಿ. ಹಲ್ಲೆಲೂಯಾ. ಇದು ಯಾವುದನ್ನು ಕುರಿತು ಹೇಳ್ತಾನೆ ಅಂತ ಹೇಳಿದ್ರೆ, ತಾನು ರೂಪಿಸಲ್ಪಟ್ಟ ಆ ದಿನವನ್ನು ಕುರಿತು ಯೋಬನ ಏನು ಮಾಡ್ತಾ ಇದ್ದಾನೆ? ದೇವ ಸಮೂಹದಲ್ಲಿ ಅದನ್ನು ಮುಚ್ಚಿಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾನೆ, ಕವಿದುಕೊಳ್ಳಿ ಅಂತೇಳಿ ಹೇಳ್ತಿದ್ದಾನೆ. ಅಂದೇಳಿದ್ರೆ ಅಂಧಕಾರ ಅಂದೇಳಿದ್ರೆ ಏನು? ಕತ್ತಲು ಕವಿದುಕೊಳ್ಳಿ ಅಂತೇಳಿ ಹೇಳ್ತಿದ್ದಾನೆ. ಅದನ್ನು ಕುರಿತು ಆ ಜನನ ದಿನವನ್ನು ಕುರಿತು ಅವನು ಏನು ಮಾಡ್ತಿದ್ದಾನೆ? ಶಾಪ ಆಗ್ತಿದ್ದಾನೆ. ಈ ದಿನನೇ ಬೇಡ ಅಂತೇಳಿ. ಏನು ಕಾರಣ? ಯಾಕೆ ಆ ರೀತಿಯಾಗಿ ಹೇಳ್ತಾನೆ? ನಾವು ಅನೇಕ ಬಾರಿ ಅದರಿಂದ ನಾವು ಹೇಳ್ತೀವಿ, ನನಗೆ ಯಾಕೆ ಈ ಜೀವನ, ನನಗೆ ಯಾಕೆ ಈ ಕಷ್ಟ, ಬೇಕಾಗಿದ್ದಿಲ್ಲ ಇದು.
ಆ ರೀತಿ ಹೇಳೋದಕ್ಕೆ ಕಾರಣ ಏನು? ನಮ್ಮಲ್ಲಿ ದೇವರಲ್ಲಿ ಇನ್ನೂ ನಮಗೆ ಆದಷ್ಟು ಏನಿಲ್ಲ, ನಂಬಿಕೆ ಅನ್ನೋದಿಲ್ಲ. ದಾವೀದನು ಹೇಳ್ತಾನೆ, ನಾನು ಆ ಮರಣ ಅಂಧಕಾರದ ಕಣಿವೆಯಲ್ಲಿ ನಡೆಯುವಾಗಲೂ ದೇವರು ನನ್ನನ್ನು ಏನು ಮಾಡೋದಿಲ್ಲ, ಕೇಡಿಗೆ ಬಿಡೋದಿಲ್ಲ, ಕೇಡು ನನಗೆ ಸಂಭವಿಸೋದಿಲ್ಲ. ಕಾರಣ ಏನು? ಅವರು ನನ್ನೊಂದಿಗೆ ಇದ್ದಾರೆ, ಅವರು ನನ್ನೊಂದಿಗೆ ಇದ್ದಾರೆ. ಕರ್ತನು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಯಾವ ಕೊರತೆನೂ ಖಂಡಿತವಾಗ್ಲೂ ಇರೋದಿಲ್ಲ. ಒಂದು ವೇಳೆ ಜನರ ಕಣ್ಣಿಗೆ ಏನು ಇಲ್ದವರಾಗಿ ನಾವು ಕಾಣಿಸ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ನಾವು ವಿಶೇಷವಾದವರು ದೇವಜನವೇ. ಅದರಿಂದ ಖಂಡಿತವಾಗಲೂ ನಮ್ಮನ್ನು ಆತನೇನು ಮಾಡೋದಿಲ್ಲ, ಕೈ ಬಿಡೋದಿಲ್ಲ. ನಮ್ಮ ಪ್ರತಿಯೊಬ್ಬರನ್ನು ಸಹ ತನಗೋಸ್ಕರ ಆತನು ಬೇರ್ಪಡಿಸಿದ್ದಾರೆ, ಈ ಲೋಕದಿಂದ ಬೇರ್ಪಡಿಸಿದ್ದಾರೆ. ಬೇರ್ಪಡಿಸಿದರ ನಿಮಿತ್ತವಾಗಿ ಎಲ್ಲ ಸಂದರ್ಭಗಳಲ್ಲೂ ನಮಗೆ ಸಹಾಯ ಮಾಡೋದಕ್ಕೆ ಆತನಿಗೆ ಶಕ್ತಿ ಉಂಟು. ಯಾವಾಗ? ನಾವು ಭರವಸೆ ಇಡುವಾಗ, ನಾವು ಭರವಸೆ ಇಡುವಾಗ. ದಾವೀದನಿಗೆ ಏನನ್ನು ಕುರಿತು ಚಿಂತನೆ ಇಲ್ಲ. ಏನು? ಕುರಿಗಳನ್ನು ಕಾಯುವಾಗಲೂ ಕುರಿಗಳು ಏನಾಗ್ತದೆ ಅಂದೇಳ ಆಲೋಚನೆನೇ ಆ ಮನುಷ್ಯನಿಗಿಲ್ಲ. ಆತನ ಆಲೋಚನೆ ಪೂರ್ತಿಯಾಗಿ ಏನಾಗಿತ್ತು? ದೇವರನ್ನು ಆಡಿ ಹರ್ಷಿಸಿ ಸ್ತುತಿಸೋದೇ ಆತನ ಕಾರ್ಯ ಆಗಿತ್ತು, ಕೆಲಸವಾಗಿತ್ತು. ಅದರಿಂದ ಆತನು ಧೈರ್ಯವಾಗಿ ಹೇಳ್ತಾನೆ, ನೀನು ನನ್ನೊಂದಿಗೆ ಇರೋದ್ರಿಂದ ನಾನು ಕೇಡಿಗೆ ಎದುರೋದಿಲ್ಲ ಅಂತೇಳಿ. ಯಾವ ಕೇಡು ಬಂದ್ರೂ ಸರಿ, ಅಂದರೆ ಯಾವ ವ್ಯಾಧಿ ಬಂದ್ರೂ ಸರಿ, ವೇದನೆ ಬಂದ್ರೂ ಸರಿ, ನಾನು ಅದನ್ನು ಕುರಿತು ನಾನು ಏನು ಮಾಡೋದಿಲ್ಲ, ಎದುರೋದಿಲ್ಲ. ಅದು ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಆ ಭರವಸೆ ನಮ್ಮಲ್ಲಿ ಬರಬೇಕು. ಚಿಕ್ಕ ಚಿಕ್ಕ ವಿಷಯಕ್ಕಲ್ಲ ನಾವೇನು ಮಾಡ್ತಾರೆ, ಭಯಪೀಡಿತರಾಗ್ತಾರೆ. ಆ ಭಯನೇ ಅರ್ಧ ಏನಾಗುತ್ತೆ, ಪ್ರಾಣ ತೆಗೆದುಬಿಡುತ್ತೆ. ಕೊರೋನಾನಲ್ಲಿ ಆ ಕೊರೋನಾ ಕ್ರಿಮಿಯಿಂದ ಸತ್ತವ್ರಕ್ಕಿಂತಲೂ ಭಯದಿಂದ ಸತ್ತವರ ಸಂಖ್ಯೆ ಹೆಚ್ಚಾಗಿದೆ. ಕಾರಣ ಏನು ಗೊತ್ತಾ? ಭಯ. ಅದರಲ್ಲಿ ಕೆಲವು ದಿನಗಳು ನಡೆದವನು ನಾನು ಒಬ್ಬನು, ಆದರೆ ಯಾರಿಗೂ ಗೊತ್ತಿಲ್ಲ. ಮನೆಯಲ್ಲಿ ಕಾಮನ್ ಆಗಿ ಎಲ್ಲರೂ ಇದ್ದಾಗೆ ನಾನು ಇದ್ದೆ. ಸೊ ಯಾಕೆ ನಾನು ಈ ಕಾರ್ಯ ಹೇಳ್ತೀನಿ ಅಂತ ಹೇಳಿದ್ರೆ, ಅವರಲ್ಲಿ ಭರವಸೆ ಇಡುವಾಗ ಖಂಡಿತವಾಗ್ಲೂ ಅವರು ನಮ್ಮನ್ನು ಏನು ಮಾಡೋದಿಲ್ಲ, ಅಂಧಕಾರಕ್ಕೆ ಒಪ್ಪಿಸೋದಿಲ್ಲ, ಬಿಡೋದಿಲ್ಲ. ಯಾವ ಕೇಡಿಗೂ ನಮ್ಮನ್ನು ಬಿಡೋದಿಲ್ಲ. ದೇವರು ನಮ್ಮನ್ನು ನಡೆಸೋದಕ್ಕೆ ಆತನು ಶಕ್ತನು ದೇವಚನವೇ. 10ನೇ ಅಧ್ಯಾಯ 21ನೇ ವಾಕ್ಯ ಓದಿ. ಯೋಬನು 10:21. ನಾನು ಅಂಧಕಾರದಿಂದಲೂ ಮರಣಾಂಧಕಾರದಿಂದಲೂ ತುಂಬುವ ದೇಶಕ್ಕೆ ಹೋಗೋದ್ರೊಳಗೆ ಸ್ವಲ್ಪ ಹರ್ಷಗೊಳ್ಳಲು ಅವಕಾಶವಾಗಲಿ, ಆ ದೇಶದಿಂದ ತಿರುಗಿ ಬರಲಾರೆನೋ. ಅಂದರೆ ಅಂಧಕಾರದಲ್ಲಿ ಒಬ್ಬ ವ್ಯಕ್ತಿ ಹೋಯ್ತು ಅಂತ ಹೇಳಿದ್ರೆ ಆ ಕತ್ತಲಿಂದ ಮತ್ತೆ ಆ ಮನುಷ್ಯನು ಬರೋದಕ್ಕಾಗೋದಿಲ್ಲ. ಆ ಕತ್ತಲಲ್ಲಿ ನಾನು ಪ್ರವೇಶಿಸೋದಕ್ಕೆ ಮುಂಚೆ ನಿನ್ನನ್ನೇ ಹರ್ಷಗೊಳ್ಳೋದಕ್ಕೆ ನನಗೆ ಸ್ವಲ್ಪ ಸಹಾಯ ಮಾಡು ಅಂತೇಳಿ ಕೇಳ್ತಾನೆ. ಆಗ ಒಬ್ಬ ಮನುಷ್ಯನ ಜೀವನದಲ್ಲಿ ಅಂಧಕಾರಕ್ಕೆ ಹೊರಟೋದ್ನಂತ ಹೇಳಿದ್ರೆ ಮತ್ತೆ ಅದರಿಂದ ಅವನು ಬರೋದಕ್ಕೆ ಆಗೋದಿಲ್ಲ. ತುಂಬ ಕಷ್ಟ, ಅದು ತುಂಬ ಕಠಿಣವಾದ ಕಾರ್ಯ. ಆ ಹೋಗೋದಕ್ಕೆ ಮುಂಚಿತವಾಗಲೇ ನಾವೇನು ಮಾಡಬೇಕು, ಆ ದೇವ ಪ್ರೀತಿಯನ್ನು ಅರಿತು ಆ ಬೆಳಕಿನಲ್ಲಿ ನಡೆಯೋದಕ್ಕೆ ನಮ್ಮನ್ನು ಏನು ಮಾಡ್ಬೇಕು, ನಾವು ಒಪ್ಪಿಸಿಕೊಡ್ಬೇಕು ದೇವಚನವೇ. ಅದವನು ಹೇಳ್ತಾನೆ, ಅಲ್ಲಿ ಆ ಅಂಧಕಾರಕ್ಕೆ ನಾನು ಹೋಗೋದಕ್ಕೆ ಮುಂಚೆ ನನಗೆ ಸ್ವಲ್ಪ ಸಮಯ ನಿಮ್ಮನ್ನು ಸ್ತುತಿಸೋದಕ್ಕೆ, ನಿಮ್ಮನ್ನು ಹೆಚ್ಚಿಸೋದಕ್ಕೆ, ನಿಮ್ಮನ್ನು ಹೆಚ್ಚಳಪಡಿಸೋದಕ್ಕೆ ನನಗೆ ಸ್ವಲ್ಪ ಸಮಯ ಕೊಡ್ರಿ ಅಂತಲೇ. ಆದರೆ ದಾವೀದನು ಆ ರೀತಿಯಾಗಿ ಹೇಳ್ತಿಲ್ಲ, ನೀವು ನನ್ನ ಹತ್ರ ಇರೋದ್ರಿಂದ ನಾನು ಯಾವ ಕೆಡುಗೂ ಎದುರೋದಿಲ್ಲ, ನನಗೇನು ಸಂಭವಿಸೋದಿಲ್ಲ. ಅವಾಗ ನಮಗೆ ಆ ಭರವಸೆ ಬೇಕು, ನಮಗೆ ಆ ಭರವಸೆ ಬೇಕು. ನಾವು ಆತನನ್ನು ಅಪ್ಪ ಅಂತೇಳಿ ಕರಿತೀರಿ ಅಲ್ವಾ? ತಂದೆ ಮಕ್ಕಳ ಜೊತೆಯಲ್ಲಿದ್ದರೆ ಮಕ್ಕಳಿಗೆ ಭಯ ಇರುತ್ತಾ? ಆ ಚಿಕ್ಕ ಮಗು ತೆಗೆದುಕೊಳ್ಳಿ, ಅಪ್ಪ ಅಮ್ಮ ಜೊತೆ ಇತ್ತು ಅಂತ ಹೇಳಿದ್ರೆ ಎದುರಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಇದ್ರೂ
ಮಾಡುತ್ತಲ್ವಾ? ನೋಡಿದ್ದೀರಾ ಇದು? ನೋಡಿದ್ದೀರಲ್ವಾ? ಯಾಕೆ? ನನ್ನ ಅಪ್ಪ ಅಮ್ಮ ನನ್ನ ಜೊತೆಯಲ್ಲಿ ಇದ್ದಾರೆ ಅಂತೇಳಿ. ಅವಾಗ ಸರ್ವನ್ನೇ ಸೃಷ್ಟಿದ ಕರ್ತನಾದ ದೇವರು ನಮ್ಮೊಂದಿಗೆ ಇರುವಾಗ ನಾವು ಯಾಕೆ ಈ ಲೋಕದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಭಯಪಡಬೇಕು? ಸಂಕಷ್ಟಗಳಿಗೆ ಯಾಕೆ ನಾವು ಭಯಪಡಬೇಕು? ಗಾದೆ ಹೇಳ್ತಾರಲ್ವ, ಮನುಷ್ಯನಿಗೆ ಬರ್ದಿದ್ದು ಮರಕ್ಕೆ ಬರುತ್ತಾ ಅಂತೇಳಿ. ಯಾಕಮ್ಮ ಗೊತ್ತಿಲ್ವಾ? ಹಾಗೆ ನೋಡ್ತಿದ್ಯಾ? ಹೇಳ್ವಾ? ತಿಳ್ಕೊ. ಹಾಗೆ ಹೇಳ್ತಾರಲ್ವಾ, ದೇವರು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತಾರೋ ಅವ್ರಿಗೇನುಂಟು? ಶಿಕ್ಷೆಗಳು ಅಧಿಕವಾಗಿ ಉಂಟು. ಈ ಲೋಕದಲ್ಲಿ ನಿಮಗೆ ಉಪದ್ರವಗಳುಂಟು, ಆದರೆ ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಲೋಕವನ್ನು, ಉಪದ್ರವಗಳನ್ನು ಜಯಿಸಿದ ದೇವರು ನಮ್ಮೊಂದಿಗೆ ಇರುವಾಗ ನಮಗೆ ಯಾಕೆ ಭಯ? ಯಾಕೆ ಭಯ? ಯಾವ ಸಮಸ್ಯೆನೂ ದೇವರನ್ನು ಮೀರಿ ನಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ, ಜಯಿಸೋದಕ್ಕೆ ಅದರಿಂದ ಆಗೋದಿಲ್ಲ. ಅದು ಎಷ್ಟು ಘೋರ ವ್ಯಾಧಿ ಆಗಿದ್ರೂ ಸರಿ, ಎಷ್ಟು ಘೋರ ವ್ಯಾಧಿ ಆಗಿದ್ರೂ ಸರಿ. ಒಂದು ವೇಳೆ ವೈದ್ಯರು ಹೇಳಿರ್ಬೋದು, ನೀನು ಅಷ್ಟೇ ಇನ್ನು 3 ದಿವಸ 3 ತಿಂಗಳು. ವೈದ್ಯನು ಹೇಳಿರೋ ಮಾತನ್ನು ಸಹ ಸುಳ್ಳು ಮಾಡಿ ನಿಮಗೆ ಜೀವ ಕೊಡೋದಕ್ಕೆ ದೇವರಿಗೆ ಶಕ್ತಿ ಉಂಟು. ಅನೇಕ ಸಾಕ್ಷಿಗಳನ್ನು ನೀವು ಆ ರೀತಿಯಾಗಿ ಕೇಳ್ಬೋದು. ವೈದ್ಯನು ಹೇಳಿದ್ದನ್ನು ದೇವರು ಮಾರ್ಪಡಿಸಿ ಮತ್ತೆ ಜೀವವನ್ನು ಕೊಟ್ಟು ಅವ್ರು ಇಂದು ಜೀವದಿಂದ ಇರ್ತಕ್ಕಂಥವ್ರು ನೀವು ತುಂಬ ಜನವನ್ನು ನೋಡ್ಬೋದು. ಕಾರಣ ಏನು ಗೊತ್ತಾ? ಮೊದಲನೇದಾಗಿ ದೇವರು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಅವರು ದೇವರ ಮೇಲೆ ಇಡ್ತಕ್ಕಂಥ ಭರವಸೆ, ನಂಬಿಕೆ, ಅದ ಕಾರಣ. ಆಗ ದೇವರ ಮೇಲೆ ನಮಗೆ ಭರವಸೆ, ನಂಬಿಕೆ ಅನ್ನೋದು ಇರುವಾಗ ನಮ್ಮ ಶರೀರವನ್ನು, ನಮ್ಮ ಶರೀರ ಅವಯವಗಳನ್ನು ನೂತನ ಪಡಿಸೋದಕ್ಕೆ ಆತನಿಗೆ ಶಕ್ತಿ ಉಂಟು ದೇವಚನವೇ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ನಮಗೆ ಆ ಭರವಸೆ ಇದೆಯಾ ಅಂತೇಳಿ ದೇವರು ಎದುರು ನೋಡ್ತಾರೆ. ಅದರ ನಿಮಿತ್ತವಾಗಿದ ದಾವೀದನನ್ನು, ಕುರಿ ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕರ್ತನಾದ ದೇವರ ಅರಸನನ್ನಾಗಿ ಉನ್ನತ ಸ್ಥಾನದಲ್ಲಿ ಇಟ್ರು. ಆ ಭರವಸೆನೆ, ಆ ನಂಬಿಕೆನೆ. ಅದರಿಂದದ ಅಷ್ಟು ದೊಡ್ಡ ಗೋಲಿಯತ್ನನ್ನು ನೋಡುವಾಗಲೂ ಆ ಮನುಷ್ಯನ ಏನು ಮಾಡಿಲ್ಲ, ಭಯಪಟ್ಟಿಲ್ಲ. ಕಾರಣ, ನನ್ನೊಂದಿಗೆ ಇರ್ತಕ್ಕಂಥವರು ಸರ್ವಶಕ್ತನಾದ ದೇವರು. ಈ ಲೋಕದಲ್ಲಿ ಇರುವನಕ್ಕಿಂತಲೂ ನನ್ನಲ್ಲಿ ಇರುವರು ದೊಡ್ಡವರು. ಬರೀ ಬಾಯಿ ಮಾತಿನಲ್ಲಿ, ನಾಲಿಗೆಯಲ್ಲಿ ಅಲ್ಲ, ಹೃದಯ ಪೂರ್ವಕವಾಗಿ ಹೇಳಬೇಕು. ಯಾವ ಸಂದರ್ಭದಲ್ಲಿಯೂ ಸರಿ, ಯಾವ ವ್ಯಾಧಿ ಬಂದರೂ ಸರಿ, ಯಾವ ಕಷ್ಟ ಬಂದ್ರೂ ಸರಿ, ನೀನು ನನ್ನನ್ನು ಏನು ಮಾಡಲಿಕ್ಕೋ ಆಗೋದಿಲ್ಲ. ಕಾರಣ ಏನು ಗೊತ್ತಾ? ನಿನ್ನನ್ನು ಜಯಿಸಿದ ದೇವರು ನನ್ನೊಂದಿಗೆ ಇದ್ದಾರೆ. ನಿನ್ನ ತಲೆಯನ್ನು ಜಜ್ಜಿದ ದೇವರು ನನ್ನೊಂದಿಗೆ ಇದ್ದಾರೆ. ಆ ಭರವಸೆ ನಮ್ಮಲ್ಲಿ ಇರಬೇಕು ದೇವಜನವೇ. ಆ ಭರವಸೆ ದಾವೀದನಲ್ಲಿತ್ತು. ಸಿಂಹಗಳು ಬರೋವಾಗ, ಕರಡಿಗಳು ಬರೋವಾಗ ಅವನ ಕೈಯಲ್ಲಿ ಏನು ಇಲ್ಲದಿದ್ದವನಾಗಿದ್ರು ಸಹ ಅವುಗಳನ್ನು ಸಹ ಎಲ್ಲವನ್ನೂ ಸಹ ಓತವನು ಅರ್ಧ ರೀತಿಯಾಗಿ ಅರ್ಧಾಕ್ತಂತೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವನು ಹೇಳ್ತಾನೆ, ಎಲ್ಲಿ ಸೌಲನು ಮುಂದೆ ಹೇಳ್ತಾನೆ, ನಾನು ಕುರಿಗಳನ್ನು ಕಾಯುವಾಗ ಸಿಂಹ ಬಂತು ಅಂತ ಹೇಳಿದ್ರೆ ಅದನ್ನು ನಾನು ಹಾಗೆ ಏನು ಮಾಡಿದೆ, ಕೈಯಲ್ಲಿ ಅವನ ಬಾಯನ್ನು ಅರ್ಧಾಕ್ದೆ ಅಂತೇಳಿ ಹೇಳ್ತಾನೆ. ಕರಡಿಗಳು ಬರೋವಾಗ ಅವುಗಳನ್ನು ನಾನು ಕೊಂದಾಕ್ದೆ ಅಂತೇಳಿ ಹೇಳ್ತಾನೆ. ಇವನು ಎಷ್ಟು ಮಾತ್ರ ನನಗೆ ಅವುಗಳನ್ನೇ ನಾನು ಕೊಂದಾಕ್ದೆ, ಇವನು ನನಗೆ ಎಷ್ಟು ಮಾತ್ರ. ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ದಾಟಿ ಬಂದಿದ್ದೀರಿ, ಕಣ್ಣೀರು ದಾಟಿ ಬಂದಿದ್ದೀರಿ, ಸಮಸ್ಯೆಗಳನ್ನು ದಾಟಿ ಬಂದಿದ್ದೀರಿ, ವ್ಯಾಧಿಗಳನ್ನು ದಾಟಿ ಬಂದಿದ್ದೀರಿ. ಚಿಕ್ಕ ವಿಷಯಕ್ಕೋಸ್ಕರ ಯಾಕೆ ನೀವು ಚಿಂತಿಸ್ತಿದ್ದೀರಿ? ಯಾಕೆ ಭಯಪಡ್ತಿದ್ದೀರಿ? ಏನಿಲ್ಲ, ಅದು ಬರೀ ಅಷ್ಟೇ. ಅದಕ್ಕೋಸ್ಕರ ನೀವು ಭಯಪಡಬೇಡ್ರಿ. ಕಾರಣ, ನಿಮ್ಮನ್ನು ರೂಪಿಸಿದವರು, ನಿಮ್ಮನ್ನು ಸೃಷ್ಟಿಸಿದವರು, ನಿಮ್ಮನ್ನು ಹೆಸರಿಡಿದು ಕರೆದ ದೇವರು ನಿಮ್ಮೊಂದಿಗೆ ಇದ್ದಾರೆ ದೇವಚನವೇ. ನಿಮ್ಮನ್ನು ಬಲಪಡಿಸೋದಕ್ಕೆ ಆತನಿಗೆ ಶಕ್ತಿ ಉಂಟು. ನಿಮಗೆ ಬಲಪಡಿಸೋದಕ್ಕೆ ಆತನಿಗೆ ಶಕ್ತಿ ಉಂಟು ದೇವಚನವೇ. ಕೀರ್ತನೆ 3:6ನೇ ವಾಕ್ಯ, ಸಂಗೀತ 3:6வது ವಚನ.
ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ನಾನು ಎದುರೇನು. ನನ್ನ ಸುತ್ತಲೂ ಸನ್ನಿಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ನಾನು ಎದುರೇನು. ಧೈರ್ಯವಾಗಿ ಹೇಳ್ತಾನೆ. ಎಷ್ಟು ಜನ ನನಗೆ ವಿರೋಧವಾಗಿ ನಿಂತ್ಕೊಂಡ್ರು ನಾನು ಯಾರನ್ನು ಕುರಿತು ಏನು ಮಾಡೋದಿಲ್ಲ, ಭಯ ಪಡೋದಿಲ್ಲ. ಆ ಧೈರ್ಯ ನಮ್ಮಲ್ಲಿ ಮೊದಲನೇದಾಗಿ ಬೇಕು. ಏನೇ ಸಮಸ್ಯೆ ಬಂದರೂ ಸರಿ, ಅದನ್ನು ಕುರಿತು ನಾವು ಏನು ಮಾಡಬಾರ್ದು, ಆಲೋಚನೆ ಮಾಡ್ತಂದು ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ, ಭಯ ಉಂಟಾಗುತ್ತೆ. ಭಯ ಉಂಟಾಗುತ್ತೆ. ಅದನ್ನು ಕುರಿತು ನಾವು ಏನು ಮಾಡಬಾರ್ದು, ಅಷ್ಟೇ. ಆ ಕಾರ್ಯ ನಮ್ಮಲ್ಲಿ ಬರಬೇಕು. ಯಾವಾಗ ಬರುತ್ತೆ, ದೇವರು ನನ್ನೊಂದಿಗೆ ಇದ್ದಾರೆ ಅಂತ ಹೇಳ್ತಕ್ಕಂಥ ಆ ನಂಬಿಕೆ ನಮ್ಮಲ್ಲಿ ಇರುವಾಗ ಅದು ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ದಾವೀದನ ಅದು ಹೇಳ್ತಾನೆ, ನೀನು ನನ್ನನ್ನು ಏನು ಮಾಡೋದಕ್ಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಅದರ 40 ದಿವಸಗಳು ಎಲ್ಲ ಸೈನ್ಯವೇ ಏನಾಗುತ್ತೆ, ಅವನು ಬರೀ ಬಾಯಿ ಮಾತಿಗೆ ಏನು ಮಾಡ್ತಾರೆ, ಎಲ್ಲೂ ಎದುರಿ ಹಾಗೆ ಪ್ರೇಮಗೊಂಡು ಅವನು ನೋಡ್ತಾರೆ. ಆಗ ಸಮಸ್ಯೆಗಳನ್ನು ಕುರಿತು ಮೊದಲನೇದಾಗಿ ಭಯ ಪಡಬೇಡ್ರಿ, ಆಲೋಚನೆ ಮಾಡಬೇಡ್ರಿ. ಅದನ್ನು ಕುರಿತು ಆಲೋಚನೆ ಮಾಡೋವಾಗದ ಅದು ನಮ್ಮಲ್ಲಿ ಭಯ ಹುಟ್ಟಿಸುತ್ತೆ. ಆ ಸಮಸ್ಯೆಗಳನ್ನು ಕುರಿತು ಅಷ್ಟೇ, ಇದೇನಾಗ್ಬಿಡುತ್ತೋ ಆಲೋಚನೆ ಮಾಡಬೇಡ್ರಿ. ಯೋಬನ ಜೀವನದಲ್ಲಿ ಆ ವಾಕ್ಯ ಹೇಳುತ್ತೆ, ಯೋಬನು ಭಯಪಟ್ಟಿದ್ದು ಅವನ ಜೀವನದಲ್ಲಿ ನಡೆಯಿತು ಅಂತೇಳಿ ಬರೆಯಲ್ಪಟ್ಟಿದೆ. ಅವಾಗ ಯಾವ ಕಾರ್ಯವನ್ನು ಕುರಿತು ನೀವು ಹೆಚ್ಚಾಗಿ ಭಯಪಡ್ತೀರೋ ಖಂಡಿತವಾಗ್ಲೂ ಅದು ಹಾಗೇ ನಡೆಯುತ್ತೆ. ಅನೇಕ ಬಾರಿ ನಾವು ಹೇಳೋದುಂಟು, ನನ್ನ ಬಾಯಿ ಏನು ಹೇಳ್ತೋ ಅದೇ ನಡೆದು ಬಿಡ್ತು ಅಂತೇಳಿ ಅಲ್ವಾ. ಕಾರಣ ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ನಾಲಿಗೆಯಲ್ಲಿ ನಾನು ಏನು ಮಾಡಿದ್ದೇನೆ, ಅಧಿಕಾರವನ್ನು ಕೊಟ್ಟಿದ್ದೇನೆ. ಅಧಿಕಾರ ಇದೆ. ನಾವು ಏನನ್ನು ಅರಿಕೆ ಮಾಡ್ತೀರೋ ಅದು ಖಂಡಿತವಾಗ್ಲೂ ನಡೀತೆ. ನೀನೊಂದು ಮನೆಗೆ ಹೋಗೋವಾಗ ನೀನು ಆ ಮನೆಯನ್ನು ಆಶೀರ್ವದಿಸು ಅಂತೇಳಿ ಬರೆಯಲ್ಪಟ್ಟಿದೆ. ಆ ಮನೇಲಿ ಆಶೀರ್ವಾದಕ್ಕೆ ಪಾತ್ರನಾಗಿದ್ರೆ ಆ ಆಶೀರ್ವಾದ ಅವನಿಗೆ ಸೇರುತ್ತೆ, ಇಲ್ಲಾಂದ್ರೆ ಆ ಆಶೀರ್ವಾದ ಹಿಂತಿರುಗಿ ನಿನಗೇ ಬರುತ್ತೆ. ಅವಾಗ ಶಾಪ ಕೊಟ್ರೆ ಏನಾಗುತ್ತೆ ಹೇಳಿ, ಏನಾಗುತ್ತೆ? ಆ ಶಾಪಕ್ಕ ಅವನು ಪಾತ್ರನಾಗಿದ್ರೆ ಆ ಶಾಪ ಅವನಿಗೋಗಿ ಸೇರುತ್ತೆ. ಇಲ್ದ ಪಕ್ಷದಲ್ಲಿ ಏನಾಗುತ್ತೆ, ಹಿಂತಿರುಗಿ ಬರುತ್ತೆ. ನೀನು ತೋಡಿದ ಕುಂಡಿಯಲ್ಲಿ ನೀನೇ ಬೀಳುವಿ ಅನ್ನೋದು. ನೀನು ತೋಡಿದ ಗುಂಡಿಯಲ್ಲಿ ನೀನೇ ಬೀಳುವಿ ಅನ್ನೋದು ಇದ್ದ. ಅದರಿಂದ ನಾವು ತುಂಬ ಜಾಗ್ರತೆ ಉಳ್ಳವರಾಗಿರಬೇಕು. ದೇವಚನವೇ, ಕೀರ್ತನೆಗಳು 127 1 3 ವಾಕ್ಯಗಳು. ಸಂಗೀತಂ 27 1 3 ವಚನಗಳು. 27 127 ಇಲ್ಲ, 27. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಎದುರೆನು? 3ನೇ ವಾಕ್ಯ, ನನಗೆ ವಿರೋಧವಾಗಿ ದಂಡು ಬಂದಿಳಿದರು, ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನೋ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲಿ ಭರವಸೆ? ಯಾರಲ್ಲಿ ಭರವಸೆ? ದೇವರಲ್ಲಿ ಭರವಸೆ. ಚತುರಂಗ ಬಲ ಏನು? ಚತುರಂಗ ಬಲ ಅಂತ ಹೇಳಿದ್ರೆ ಯಾವ್ಯಾವುದು ಚತುರಂಗ ಬಲ? ಯಾವ್ಯಾವುದು? ಕಾಲ್ಬಲ, ರಥಬಲ, ಗಜಬಲ, ಅಶ್ವಬಲ. ಇಷ್ಟು ಯಾರು ಓದಲಿಲ್ವಾ? ಇದು ಇಲ್ವಾ? ಓದಿಲ್ವಾ? ಇದ್ದ ಚತುರಂಗ ಬಲ ಅಂತ ಹೇಳೋದು. ಅಂತೇಳಿದ್ರೆ ಇವುಗಳೆಲ್ಲವೂ ಸಹ ಯುದ್ಧ ಸಮಯದಲ್ಲಿ ಇವುಗಳನ್ನೆಲ್ಲವೂ ಸಹ ರಾಜರು ಪಾಲನೆಯಲ್ಲಿ ಇವುಗಳನ್ನೆಲ್ಲಗಳು ಉಪಯೋಗಿಸ್ತಿದ್ರು. ಕಾಲ್ಬಲ ಅಂತ ಹೇಳಿದ್ರೆ ಸೈನಿಕರು, ಸರಿನಾ? ರಥಬಲ ಅಂತ ಹೇಳಿದ್ರೆ ಪಾರನನು ಇಸ್ರೇಲ್ ಜನಗಳನ್ನು ಏನಲ್ಲಿ ಅಟ್ಟಿಸ್ಕೊಂಡು ಬಂದ? ರಥಗಳಲ್ಲಿ.
ಗಜಬಲ ಅಂತ ಹೇಳಿದ್ರೆ ಆನೆಗಳಿಟ್ಟು ಯುದ್ಧ ಮಾಡ್ತಿದ್ರು ಆ ಕಾಲದಲ್ಲಿ. ಅದಕ್ಕೆ ಮೇಲೆ ಅಶ್ವ, ಕುದುರೆಗಳನ್ನಿಟ್ಟು ಯುದ್ಧ ಮಾಡ್ತಿದ್ರು. ಇವುಗಳು ಎಲ್ಲವೂ ಸಹ ಬಂದು ನಿಂತ್ಕೊಂಡ್ರು ಸಹ ನಾನು ಇವುಗಳನ್ನು ಕುರಿತು ಏನು ಮಾಡೋದಿಲ್ಲ, ಭಯ ಪಡೋದಿಲ್ಲ. ಕಾರಣ ಏನು? ಭರವಸೆ ಉಳ್ಳವನಾಗಿರ್ತೀನಿ. ಎಲ್ಲಿ? ಕರ್ತನಲ್ಲಿ ಭರವಸೆ ಉಳ್ಳವನಾಗಿರ್ತೀನಿ. ಕಾರಣ ಅವರು ನನ್ನೊಂದಿಗೆ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಭರವಸೆ ನಮ್ಮಲ್ಲಿ ಬೇಕು, ಆ ಧೈರ್ಯ ನಮ್ಮಲ್ಲಿ ಬೇಕು. ಏನೇ ನೋಡಿದ್ರು ಸರಿ, ದೇವರು ನನ್ನೊಂದಿಗೆ ಇದ್ದಾರೆ, ಅವ್ರು ನನ್ನನ್ನು ಕೈ ಬಿಡೋದಿಲ್ಲ. ಆ ನಂಬಿಕೆ ನಮ್ಮಲ್ಲಿ ಬರುವಾಗ ದೇವರು ಖಂಡಿತವಾಗ್ಲೂ ನಮ್ಮನ್ನು ಹಾಗೆಯೇ ನಡೆಸೋದಕ್ಕೆ ಆತನ ಶಕ್ತನಾಗಿದ್ದಾರೆ. ದೇವಚನವೇ, ವಿಮೋಚನಾ ಕಂಡ 3ನೇ ಅಧ್ಯಾಯ 12ನೇ ವಾಕ್ಯ. யாத்ராகமம் 3வது அதிகாரம் 12வது வசனம். அதற்கு அவர், நான் உன்னோடனே இருப்பேன், நீ ஜனங்களை எகிப்திலிருந்து அழைத்து வந்த பின் நீங்கள் இந்த மலையில் தேவனுக்கு ஆராதனை செய்வீர்கள், நான் உன்னை அனுப்பினேன் என்பதற்கு இதே ಅಡಯಾಳಂ. ಕನ್ನಡದಲ್ಲಿ ಓದಿಯಮ್ಮ. ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ, ನಿನ್ನನ್ನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಸೆಯನ್ನು ಕರ್ತನಾದ ದೇವರು ಕರೆಯುವಾಗ ಅವನ ಹಲವಾರು ಕಾರ್ಯಗಳನ್ನು ಹೇಳುವಾಗಲೂ ದೇವರು ಅವನಿಗೆ ಹೇಳ್ತಕ್ಕಂಥ ಕಾರ್ಯ, ನಾನು ನಿನ್ನೊಂದಿಗೆ ಇದ್ದೇನೆ, ನಾನು ನಿನ್ನೊಂದಿಗೆ ಇದ್ದೇನೆ. ஆண்டவராகிய இயேசு கிறிஸ்து வாழ்ந்த அந்த நாட்களில் அவர் கடைசியாக சொன்ன காரியம், உலகத்தின் முடிவு பர்யந்தம் சகல நாட்களும் நான் உங்களோட கூடனே இருப்பேன் என்று. அல்லேலூயா. ವಾಕ್ಕಳಿತವರು ವಾಕ್ಕಿನಬಡಿ ನಮ್ಮೋಡು ಕೂಡ ಇರ್ತಾರೆ. ಅವರು ವಾಗ್ದಾನ ಮಾಡಿರ್ತಕ್ಕಂಥವರು ಆ ವಾಕ್ಕಕ್ಕೆ ಅನುಗುಣವಾಗಿ ನಮ್ಮೊಂದಿಗೆ ಇದ್ದಾರೆ. ದೇವಚನವೇ, ಯುಗದ ಸಮಾಪ್ತಿವರೆಗೂ ಕಟ್ಟ ಕಡೆವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತೇಳಿ, ನಿಮ್ಮ ಸಂಗಡ ಇರ್ತೀನಿ ಅಂತೇಳಿ ಅವರು ನಮ್ಮೊಂದಿಗೆ ಇರೋದರ ನಿಮಿತ್ತವಾಗಿದ ನಮಗೆ ಬಂದ ಸಂಕಷ್ಟಗಳ ಮಧ್ಯದಲ್ಲಿ, ನಮಗೆ ಬಂದತಕ್ಕಂಥ ಆಪತ್ತುಗಳ ಮಧ್ಯದಲ್ಲಿ, ನಮಗೆ ಬಂದ ವಿಪತ್ತುಗಳ ಮಧ್ಯದಲ್ಲಿ ಎಲ್ಲಗಳಿಂದ ನಮ್ಮನ್ನು ತಪ್ಪಿಸಿ ಜೀವದಿಂದ ಮತ್ತೆ ಈ ಸ್ಥಳಕ್ಕೆ ಅವರು ಕರೆದು ಬಂದಿದ್ದಾರೆ. ದೇವಚನವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಇದನ್ನು ನೀವು ರುಚಿ ನೋಡಿದಿರೋ ಗೊತ್ತಿಲ್ಲ. ನಾನು ಹಲವಾರು ಬಾರಿ ಅದನ್ನು ರುಚಿ ನೋಡಿದ್ದೇನೆ. ಸೆಕೆಂಡ್ಗಳಲ್ಲಿ ದೇವರು ಜೀವ ಕೊಟ್ಟಿರ್ತಕ್ಕಂಥ ಸಂದರ್ಭಗಳುಂಟು. ಆ ವಿಪತ್ತು ಯಾವ ರೀತಿಯಾಗಿ ನಡೀತದೋ ನಮಗೆ ಗೊತ್ತಾಗೋದಿಲ್ಲ. ಬೆಳಗ್ಗೆ ಸಹ ಬರಬೇಕಾಯ್ತು ಅಂತಂದ್ರೆ ಜಸ್ಟ್ ಇಷ್ಟೇ, ಕಾರ್ ಹಿಂದ್ಗಡೆಯಿಂದ. ಸೊ ದೇವರು ತನಕಂದೇಳಿ ಆರಿಸ್ಕೊಂಡ್ರವ್ರನ್ನ ಏನು ಕೈ ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ಮಿರರಲ್ಲಿ ನೋಡ್ತೀನಿ, ಜಸ್ಟ್ ಇಷ್ಟೇ ಲೆಫ್ಟಿಗೆ ಬಂದಿತ್ತು ಅಂದ್ರೆ ಹೊಡೆದು ಆಗ್ತಾ ಇದೆ ಅಷ್ಟೇ. ಅವನು ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಜ್ಞಾನಕ್ಕೆ ಅನುಗುಣವಾಗಿ ನಡೆದುಕೊಳ್ತಕ್ಕಂಥವರಾಗಿರ್ಬೇಕು ನಾವು. ಸೊ ಆ ಭರವಸೆ ಉಳ್ಳವನಾಗಿರ್ತೀನಿ. ಭರವಸೆ, ದೇವರಲ್ಲಿ ಭರವಸೆ. ಮೋಸ ಕೇಳ್ತಾರೆ, ನಾನು ನಿನ್ನೊಂದಿಗೆ ಇರ್ತೀನಿ ಹೋಗಂತೇಳಿ. ಅದೇ ಮಾತನ್ನದ ಯೆಹೋಶುವನಿಗೂ ಸಹ ಹೇಳ್ತಾರೆ, ನಾನು ನಿನ್ನೊಂದಿಗೆ ಇರ್ತೀನಿ. ಮೋಸೆ ಒಂದಿಗೆ ಇದ್ದ ಮೇರೆಗೆ ನಾನು ನಿನ್ನೊಂದಿಗೆ ಇರ್ತೇನೆ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲೂ ಸಹ ಕರ್ತನಾದ ಯೇಸು ಕ್ರಿಸ್ತ ಅದ್ದ ಹೇಳ್ತಾರೆ, ನಾನು ನಿಮ್ಮೊಂದಿಗೆ ಇರ್ತೇನೆ. ಹೇಗ ಒಂದು ದಿವಸ ಮಾತ್ರ ಅಲ್ಲ, ನೀವು ಪ್ರಾರ್ಥನೆ ಮಾಡೋವಾಗ ಮಾತ್ರ ಅಲ್ಲ, ಅಥವಾ ನೀವು ಕರೆಯೋವಾಗ ಮಾತ್ರ ಅಲ್ಲ, ಎದುವರೆಗೂ ಯುಗದ ಸಮಾಪ್ತಿವರೆಗೂ ಕಟ್ಟ ಕಡೆವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳ್ತಾರೆ ದೇವಚನವೇ. ಆಗ ಅವರು ನಮ್ಮೊಂದಿಗೆ ಇರುವಾಗ ನಾವು ಯಾಕೆ ಕಾರ್ಯಗಳನ್ನು ಕುರಿತು ಚಿಂತಿಸಬೇಕು? ಯಾಕೆ ಭಯಪಡಬೇಕು? ಯಾಕೆ ಅವುಗಳನ್ನು ಕುರಿತು ಆಲೋಚಿಸಬೇಕು? ಯಾರು ಯಾವ ರೀತಿಯಾದ ಆಲೋಚನೆಗಳಲ್ಲಿ ಬಂದಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಮತ್ತೆ ಇವುಗಳನ್ನು ಕುರಿತು ನಿಮಗೆ ದೇವರು ಈ ವಾಕ್ಯಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳಿದಕ್ಕೋಸ್ಕರ ನಾನು ಈ ವಾಕ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ನೀವು ಯಾವ ಕಾರ್ಯಗಳನ್ನು ಕುರಿತು ಭಯಪೀಡಿತರಾಗಿ ಬಂದಿದ್ದೀರೋ ಅದನ್ನು ನನಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನು ಕುರಿತು ದೇವರು ಹೇಳ್ತಕ್ಕಂಥ ಕಾರ್ಯ, ಅವುಗಳನ್ನು ಕುರಿತು ನೀವೇನು ಮಾಡಬೇಡ್ರಿ, ಭಯಪಡಬೇಡ್ರಿ, ಭರವಸೆ ಉಳ್ಳವರಾಗಿರ್ರಿ. ಎಲ್ಲಿ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ.
ಅದು ಅವ್ರು ಹೇಳ್ತಾರೆ, ನನ್ನನ್ನು ದೃಷ್ಟಿಸಿದ ಮುಖಗಳು ಲಜ್ಜೆಯಿಂದ ಕೆಡೋದಿಲ್ಲ, ಪ್ರಕಾಶ ಹೊಂದುವು ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಇದುವರೆಗೂ ಮನುಷ್ಯರನ್ನು ನೋಡಿ, ಲೋಕವನ್ನು ನೋಡಿ ನೀವೇನಾಗಿರ್ಬೋದು, ನಾಚಿಕೆಗೆ ಗುರಿಯಾಗಿರ್ಬೋದು, ನಾಚಿಕೆಗೆ ಗುರಿಯಾಗಿರ್ಬೋದು. ಆದರೆ ನೀವು ಆತನಲ್ಲಿ ಭರವಸೆ ಇಡುವಾಗ, ಆತನಲ್ಲಿ ನೀವು ದೃಷ್ಟಿ ಇಡುವಾಗ ನಿಮ್ಮನ್ನು ಉದ್ಧರಿಸೋದಕ್ಕೆ ಆತನಿಗೆ ಶಕ್ತಿ ಉಂಟು. ದೇವಚನವೇ, ದಾವೀದನು ತನ್ನ ಕುಟುಂಬದಿಂದ ತಳ್ಳಲ್ಪಟ್ಟವನಾಗಿ ಅವನು ಕುರಿ ಕಾಯ್ತಿರ್ತಾನೆ. ಆದರೆ ದೇವರು ಅವನಲ್ಲಿ ಇದ್ದತಕ್ಕಂಥ ಭರವಸೆಯನ್ನು ನೋಡ್ತಾರೆ, ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ನೋಡ್ತಾರೆ, ಆ ವೈರಾಗ್ಯವನ್ನು ನೋಡ್ತಾರೆ. ಅದನ್ನು ನೋಡಿದ ಕರ್ತನಾದ ದೇವರು ಅವನನ್ನು ಅರಸನನ್ನಾಗಿ ಅಭಿಷೇಕಿಸ್ತಾರೆ. ದೇವಚನವೇ, ನಿಮ್ಮಲ್ಲಿ ದೇವರು ಅದನ್ನು ಎದುರು ನೋಡ್ತಾರೆ. ನಿಮ್ಮಲ್ಲಿ ಎಷ್ಟು ವೈರಾಗ್ಯ ದೇವರ ಮೇಲೆ ಇದೆ ಅನ್ನೋದು ನೋಡ್ತಾರೆ. ಅದಕ್ಕೆ ಅನುಗುಣವಾಗಿ ನಿಮ್ಮನ್ನು ಉದ್ಧರಿಸೋದಕ್ಕೆ ಆತನ ಶಕ್ತನು. ದೇವಚನವೇ, ಆತನ ಶಕ್ತನು. ಕಾರಣ ನಿಮ್ಮನ್ನಿಟ್ಟು ಆತನ ದೇವರು ಏನೋ ಒಂದು ಕಾರ್ಯವನ್ನು ಮಾಡೋದಕ್ಕೋಸ್ಕರನೇ ನಿಮ್ಮ ಎಲ್ಲ ಸ್ವಂತ ಬಂದ ಮಧ್ಯದಲ್ಲಿ ನಿಮ್ಮನ್ನು ಅವರು ಏನು ಮಾಡಿದ್ದಾರೆ, ಬೇರ್ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಇರ್ತಕ್ಕಂಥ ಒಂದು ಉನ್ನತವಾದ ಭಾಗ್ಯವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಮತ್ತೆ ನಾನು ಹೇಳ್ತೀನಿ, ನಿಮ್ಮಲ್ಲಿ ಏನೇ ಇಲ್ದಿದ್ರು ಒಂದು ದೊಡ್ಡ ಆಸ್ತಿ ಏನು ಗೊತ್ತಾ? ಸಂತೋಷ. ಎರಡನೇದು ಸಮಾಧಾನ. ಏನಿಲ್ದಿದ್ರು ಅದನ್ನು ಕುರಿತು ಚಿಂತಿಸೋದಿಲ್ಲ. ಅನೇಕರು ನೋಡ್ರೆ ಇರೋದಕ್ಕೆ ಇನ್ನೂ ಎಷ್ಟು ಸೇರಿಸ್ಬೇಕಂತೇಳಿ ಆಲೋಚನೆ, ಚಿಂತೆ, ಅಥವಾ ಯಾರು ಯಾವಾಗ ಬಂದು ಇದನ್ನ ಅಂತ ಹೇಳ್ತಕ್ಕಂಥ ಆಲೋಚನೆ, ಅಥವಾ ಇದನ್ನು ಯಾವ ರೀತಿಯಾಗಿ ನಾನು ಭದ್ರ ಮಾಡ್ಬೇಕಂದೇಳಿ ಆಲೋಚನೆ. ಆದರೆ ನಮಗೊಂದೇ ಒಂದು ಆಲೋಚನೆ ಇರಬೇಕು, ದೇವರು ಕೊಡಲ್ಪಟ್ಟ ಈ ಆತ್ಮವನ್ನು ಭದ್ರವಾಗಿ ಕಾದು ಮತ್ತೆ ಅದನ್ನು ಸಮೂಹದಲ್ಲಿ ಸೇರಿಸ್ಬೇಕಂತ ಹೇಳ್ತಕ್ಕಂಥ ಒಂದೇ ಒಂದು ಚಿಂತೆ, ಒಂದೇ ಒಂದು ಆಸೆ. ಅದರಲ್ಲಿ ನಾವು ದೃಢ ನಿಶ್ಚಯರಾಗಿರ್ಬೇಕು. ದೇವಚನವೇ, ನಾವೆಲ್ಲರೂ ಇದ್ದು ನಿಲ್ಲೋಣ. ದೇವ ಸಮೂಹದಲ್ಲಿ ನಮ್ಮನ್ನು ಒಪ್ಪಿಸೋಣ. ನಾವು ಯಾರಲ್ಲಿ ಭರವಸೆ ಇಟ್ಟಿದ್ದೀರಿ, ಯಾರಲ್ಲಿ ನಂಬಿಕೆ ಇಟ್ಟಿದ್ದೀರಿ, ಏನು ಕಾರ್ಯಗಳನ್ನು ಕುರಿತು ನಾವು ಚಿಂತಿಸ್ತಿದ್ದೀರಿ, ಏನು ಕಾರ್ಯಗಳನ್ನು ಕುರಿತು ನಾವು ಬಳಲ್ತಿದ್ದೀರಿ, ನಮ್ಮನ್ನು ಹಾಗೆಯೇ ದೇವ ಸಮೂಹದಲ್ಲಿ ಒಪ್ಪಿಸೋಣ. ದೇವಚನವೇ,